ಹರೀಶ್ ನಾಯಕನಹಟ್ಟಿ ಮಕ್ಕಳೋತ್ಸವ 2024 ಇಂದಿನ ಮಕ್ಕಳು ನಾಳೆಯ ನಾಯಕರು. ಮಕ್ಕಳ ದಿನಾಚರಣೆಯ ಪ್ರಯುಕ್ತವಾಗಿ ಚಿತ್ರದುರ್ಗದ ಚಿತ್ರ ಡಾನ್ ಬೋಸ್ಕೋ ಸಮಾಜ ಸೇವಾ ಸಂಸ್ಥೆಯು ಬ್ರೆಡ್ಸ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಚಿತ್ರ ಡಾನ್ ಬೋಸ್ಕೋದಲ್ಲಿ ಚಿತ್ರ ಡಾನ್ ಬೋಸ್ಕೋದ ಸಂಜೆ ಶಾಲಾ ಅಧ್ಯಯನ ಕೇಂದ್ರಗಳ ಮಕ್ಕಳಿಗಾಗಿ ಮಕ್ಕಳೋತ್ಸವವನ್ನು ಆಯೋಜನೆ ಮಾಡಿತು. ಅಂದು ಬೆಳಿಗ್ಗೆ 9:30ಕ್ಕೆ ಚಾನ್ಸ್ ಗೇಮ್ಸ್ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ವಂದನೀಯ ಸ್ವಾಮಿ ಶಾಲ್ಬಿನ್ ಎಸ್ಟಿಪಿ ಬೆಂಗಳೂರು ಪ್ರಾಂತ್ಯದ ಉಪ ಪ್ರಾಂತ್ಯಾಧಿಕಾರಿ ಇವರು ಸಾಂಕೇತಿಕ ರಿಬ್ಬನ್ ಕತ್ತರಿಸೋದ್ರ ಮುಖೇನ ಕ್ರೀಡಾಕೂಟವನ್ನು ಉದ್ಘಾಟಿಸಿದರು. ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದ್ರು. ಮಕ್ಕಳ ದಿನಾಚರಣೆಯ ಮಹತ್ವ ಹಾಗೂ ಆಚರಣೆಗೆ 5 ಕಾರಣಗಳನ್ನು ತಿಳಿಸಿದ್ರು. 15 ವಿಧದ ಅವಕಾಶಗಳ ಆಟಗಳಲ್ಲಿ ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡಿದ್ರು. ಅವಕಾಶದ ಆಟಗಳ ವಿಜೇತರು ವಿವಿಧ ಉಡುಗೊರೆಗಳನ್ನು ಪಡೆದಿದ್ದಾರೆ. ಬೆಳಗ್ಗೆ 11:30ಕ್ಕೆ ಗುಂಪು ನೃತ್ಯ ಮತ್ತು ಗಾಯನ ಸ್ಪರ್ಧೆಗಳ ಮೂಲಕ ಮಕ್ಕಳ ಪ್ರತಿಭೆಯನ್ನು ತೋರಿಸುವುದರತ್ತ ಗಮನ ಹರಿಸಲಾಗಿದೆ. ಇನ್ನು ಈ ಕಾರ್ಯಕ್ರಮಗಳನ್ನು ಶ್ರೀಮತಿ ಅಂತೋಣಿ ತೆರೆಸಾ ಹಾಗೂ ಕುಮಾರಿ ಅರ್ಪಿತಾ ಅವರು ಸಂಯೋಜಿಸಿದ್ರು. ನೃತ್ಯ ಸ್ಪರ್ಧೆಯ ತೀರ್ಪುಗಾರರಾಗಿ ಶ್ರೀಮತಿ ಸೌಮ್ಯ ಡಾನ್ ಬಾಸ್ಕೋ ಐಸಿಎಸ್ಇ ಶಾಲೆಯ ಶಿಕ್ಷಕಿ, ಚಿತ್ರದುರ್ಗ ಶ್ರೀಮತಿ ಸೌಮ್ಯ ಡಾನ್ ಬಾಸ್ಕೋ ಪದವಿ ಕಾಲೇಜಿನ ಉಪನ್ಯಾಸಕಿ ಮತ್ತು ಜೆನಿಫರ್ ಚಿತ್ರದುರ್ಗ ಡಾನ್ ಬಾಸ್ಕೋ ಪದವಿ ಕಾಲೇಜಿನ ವಿದ್ಯಾರ್ಥಿನಿ. ಗಾಯನ ಸ್ಪರ್ಧೆಗೆ ತೀರ್ಪುಗಾರರಾಗಿ ಶ್ರೀಮತಿ ಶ್ರುತಿ ಸರ್ಕಾರಿ ಪ್ರೌಢಶಾಲೆ ದಾವಣಗೆರೆ, ಅರುಣ್ ಕುಮಾರ್ ಪಿಸಿ ಪರಿವರ್ತನಾ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ಕಾರ್ಯದರ್ಶಿ ಮೊಳಕಾಲ್ಮೂರು ಮತ್ತು ಶ್ರೀ ಡೇನಿಯಲ್ ಡಾನ್ ಬಾಸ್ಕೋ ಪದವಿ ಕಾಲೇಜಿನ ಕ್ರೀಡಾ ಉಸ್ತುವಾರಿ ಚಿತ್ರದುರ್ಗ ಇವರು ಉಪಸ್ಥಿತರಿದ್ದರು. ಎಲ್ಲ ಮಕ್ಕಳು ಸಭಾಂಗಣದಲ್ಲಿ ಜಮಾಯಿಸಿದ್ರು. ಅಲ್ಲಿ ಅವರು ಕಳೆದ ವರ್ಷದ ಮಕ್ಕಳೋತ್ಸವ ಆಚರಣೆಯ ವಿಡಿಯೋ ಮತ್ತು ಮಾನಸಿಕ ಆರೋಗ್ಯದ ಕುರಿತು ಕಿರುಚಿತ್ರವನ್ನು ವೀಕ್ಷಣೆ ಮಾಡಿದ್ದಾರೆ. ಬುದ್ಧನಗರದ ಸಂಜೆ ಶಾಲಾ ಅಧ್ಯಯನ ಕೇಂದ್ರದ ಮಕ್ಕಳಿಂದ ಪ್ರಾರ್ಥನಾ ಗೀತೆಯೊಂದಿಗೆ ವೇದಿಕೆ ಕಾರ್ಯಕ್ರಮ ಮಧ್ಯಾಹ್ನ 2 ಗಂಟೆಗೆ ಪ್ರಾರಂಭವಾಗಿದೆ. ಚಿತ್ರ ಡಾನ್ ಬೋಸ್ಕೋದ ಸಿಬ್ಬಂದಿಗಳು ಆದ ಶ್ರೀ ಮಹಂತೇಶ್ ಅವರು ಸ್ವಾಗತ ಮಾಡಿದರು. ಉದಯ್ ಎಸ್ಡಿಪಿ ಪ್ರಾಂಶುಪಾಲರು ಡಾನ್ ಬೋಸ್ಕೋ ಸ್ಟೇಟ್ ಸ್ಕೂಲ್ ಚಿತ್ರದುರ್ಗ ಕಾರ್ಯಕ್ರಮದ ಅಧ್ಯಕ್ಷರಾಗಿದ್ದರು. ವಂಸ್ವ ವಿಎಂ ಮ್ಯಾಥ್ಯೂ ಎಸ್ಟಿಬಿ ಆಡಳಿತಾಧಿಕಾರಿ ಚಿತ್ರ ಡಾನ್ ಬೋಸ್ಕೋ ಚಿತ್ರದುರ್ಗ, ವಂಸ್ವ ಜಾನ್ ಪಾಲ್ ಎಸ್ಡಿಬಿ ಆಡಳಿತಾಧಿಕಾರಿ ಬೋಸ್ಕೋ ಚಿತ್ರದುರ್ಗ, ವಂಸ್ವ ಕ್ರಿಸ್ಟಿ ಜೋಸೆಫ್ ಎಸ್ಟಿಪಿ ಉಪ ಪ್ರಾಂಶುಪಾಲರು ಡಾನ್ ಬೋಸ್ಕೋ ಪದವಿ ಕಾಲೇಜು ಚಿತ್ರದುರ್ಗ, ಡಿಸಿ ಅಂತೋನ್ ನಿರಾಜ್ ಎಸ್ಟಿಬಿ ನಿರ್ದೇಶಕರು ಚಿತ್ರ ಡಾನ್ ಬೋಸ್ಕೋ ಚಿತ್ರದುರ್ಗ, ಶ್ರೀ ಬಿಎಂ ಅನಿಲ್ ಕುಮಾರ್ ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರು, ಶ್ರೀಮತಿ ಪುಷ್ಪಾ ಎಸ್ಡಿ ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರು ಚಿತ್ರದುರ್ಗ, ಡಾಕ್ಟರ್ ಧನಕೋಟಿ ಪ್ರೊಫೆಸರ್ ಡಾನ್ ಬೋಸ್ಕೋ ಪದವಿ ಕಾಲೇಜು ಚಿತ್ರದುರ್ಗ, ಶ್ರೀ ಸ್ನೇಕ್ ಶಿವು ಹಾವು ರಕ್ಷಕರು ಚಿತ್ರದುರ್ಗ, ಸ್ಫೂರ್ತಿ ಪ್ರಾಣಿ ರಕ್ಷಕರು ಚಿತ್ರದುರ್ಗ, ಕುಮಾರೇಂದ್ರ ಶ್ರೀ ರಾಜ್ಯ ಮಟ್ಟದ ಅಧ್ಯಕ್ಷರು ಬೋಸ್ಕೋ ಯೂತ್ ಗ್ರೂಪ್ ಚಿತ್ರದುರ್ಗ, ಕುಮಾರ್ ಬೆನಗರಾಜ್ ಹೊಸಪೇಟೆ ವಲಯ ಮಟ್ಟದ ಅಧ್ಯಕ್ಷರು ಬೋಸ್ಕೋ ಯೂತ್ ಗ್ರೂಪ್ ಚಿತ್ರದುರ್ಗ ಮತ್ತು ಕುಮಾರ ಆರ್ಯ ಮಕ್ಕಳ ಪ್ರತಿನಿಧಿ. ವೇದಿಕೆಯನ್ನು ಅಲಂಕರಿಸಿದ ಅತಿಥಿಗಳು ಚಿತ್ರ ಡಾನ್ ಬೋಸ್ಕೋ ಸಂಸ್ಥೆಯ ನಿರ್ದೇಶಕರು ಅಂತೋಣಿ ರಾಜ್ ಎಸ್ಟಿಬಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಮಕ್ಕಳೋತ್ಸವ ಆಚರಣೆಯ ಉದ್ದೇಶವನ್ನು ವಿವರಿಸಿದ್ದಾರೆ. ವೇದಿಕೆಯಲ್ಲಿ ಇದ್ದ ಗಣ್ಯರೆಲ್ಲರೂ ಕೂಡ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿದರು. ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರು ಆದ ಶ್ರೀ ಅನಿಲ್ ಕುಮಾರ್ ಮಾತನಾಡಿ ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರಾದ ಶ್ರೀಮತಿ ಪುಷ್ಪಾ ಎಸ್ಟಿ ಅವರು ಮಕ್ಕಳಿಗೆ ಮೊಬೈಲ್ ಫೋನ್ ಬಳಕೆ ಬಗ್ಗೆ ಅರಿವು ಮೂಡಿಸಿದರು. ಡಾನ್ ಬೋಸ್ಕೋ ಪದವಿ ಕಾಲೇಜಿನ ಪ್ರಾಧ್ಯಾಪಕರು ಆದ ಡಾಕ್ಟರ್ ಧನಕೋಟಿ ಅವರು 2 ನೈತಿಕ ಕಥೆಗಳ ಮೂಲಕ ಕೇಳುವ ಮಹತ್ವವನ್ನು ತಿಳಿಸಿದ್ದಾರೆ. ಚಿತ್ರದುರ್ಗದ ಪ್ರಾಣಿ ರಕ್ಷಕರು ಆದ ಎಂಎಸ್ ಸ್ಫೂರ್ತಿ ಅವರು ಪ್ರಾಣಿ ಸಂರಕ್ಷಣೆಯ ಮಹತ್ವದ ಬಗ್ಗೆ ಭಾವುಕರಾಗಿ ಮಾತನಾಡಿದರು. ನಂತರ ಅವರು ಸುಂದರವಾದ ಹಾಡನ್ನು ಹಾಡೋದ್ರ ಮುಖೇನ ಪ್ರೇಕ್ಷಕರನ್ನು ರಂಜಿಸಿದ್ದಾರೆ. ಅಧ್ಯಕ್ಷೀಯ ಭಾಷಣ ಮಾಡಿದ ವಾಮ್ಸ್ವ ಉದಯ್ ಅವರು ಮಕ್ಕಳು ಮೊಬೈಲ್ ಫೋನ್ ಬಳಸುವಾಗ ಎಚ್ಚರಿಕೆಯಿಂದ ಮತ್ತು ಜವಾಬ್ದಾರಿಯುತವಾಗಿರುವುದರ ಮಹತ್ವದ ಕುರಿತು ಮಾತನಾಡಿದರು. ಎಂಡಿ ಕೋಟೆಯ ಮಕ್ಕಳು ಮೊಬೈಲ್ ಫೋನ್ ಮತ್ತು ಸಾಮಾಜಿಕ ಜಾಲತಾಣಗಳ ಬಳಕೆಯಿಂದ ಮಾನಸಿಕ ಆರೋಗ್ಯದ ಮೇಲೆ ಬೀರುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸುವ ಮೂಕಾಭಿನಯ ಪ್ರದರ್ಶನ ಮಾಡಿದರು. ಕಲ್ಕುಂಟೆ ಸಂಜೆ ಶಾಲೆ ಅಧ್ಯಯನ ಕೇಂದ್ರದ ಶಿಕ್ಷಕಿ ಶ್ರೀಮತಿ ಗಂಗಮ್ಮ ಅವರನ್ನ ಅತ್ಯುತ್ತಮ ಶಿಕ್ಷಕಿ ಮತ್ತು ಎಂಡಿ ಕೋಟೆ ಸಂಜೆ ಶಾಲೆ ಅಧ್ಯಯನ ಕೇಂದ್ರದ ಪ್ರತಿಭಾವಂತ ವಿದ್ಯಾರ್ಥಿನಿ ಕುಮಾರಿ ಇಂಚರ ಅತ್ಯುತ್ತಮ ವಿದ್ಯಾರ್ಥಿ ಎಂದು ಗುರುತಿಸಿ ಸನ್ಮಾನಿಸಲಾಗಿದೆ. ಜೊತೆಗೆ ಈ ವರ್ಷದ ಮಕ್ಕಳ ಮಿತ್ರ ಪ್ರಶಸ್ತಿ ಪುರಸ್ಕೃತರಾಗಿ ಚಿತ್ರ ಡಾನ್ ಬೋಸ್ಕೋ ಸಂಸ್ಥೆಯ ಮಾಜಿ ಸಿಬ್ಬಂದಿ ಹಾಗೂ ಮೊಳಕಾಲ್ಮೂರು ಪರಿವರ್ತನಾ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆಯ ಹಾಲಿ ಕಾರ್ಯದರ್ಶಿಯಾದ ಶ್ರೀ ಅರುಣ್ ಕುಮಾರ್ ಪಿಸಿ ಹಾಗೂ ಚಿತ್ರ ಯುವ ತಾರೆಗಳು ಗುಂಪಿನ ಸದಸ್ಯರು ಆದ ಕುಮಾರ್ ವೀರೇಶ್ ಅವರು ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ಅತಿಥಿಗಳನ್ನು ಸನ್ಮಾನಿಸಲಾಗಿದೆ. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳು ಚಿತ್ರ ಯೂತ್ ಸ್ಟಾರ್ಸ್ ಹಾಗೂ ಡಾನ್ ಬಾಸ್ಕೋ ಪದವಿ ಕಾಲೇಜಿನ ಮಣಿಪುರಿ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮದ ನಂತರ ಎಲ್ಲ ಮಕ್ಕಳಿಗೆ ಜ್ಯೂಸ್, ಹಣ್ಣು, ಸಿಹಿ ವಿತರಿಸಿ ಕಾರ್ಯಕ್ರಮ ಮುಕ್ತಾಯಗೊಳಿಸಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರು, ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು, ಡಾನ್ ಬಾಸ್ಕೋ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು, ಚಿತ್ರ ಸಿಬ್ಬಂದಿಗಳು ಮತ್ತು 450 ಮಕ್ಕಳು ಉಪಸ್ಥಿತರಿದ್ದರು. ಹರೀಶ್ ನಾಯಕನಹಟ್ಟಿ.